40 ದಿನಗಳ ಯುದ್ಧದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ದರ ಏರಿಕೆಯ ಜೊತೆಗೆ ಅಭಾವವೂ ಕೂಡ ಇದ್ದು ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗೋ ಗ್ಯಾಸ್ ಬಂಕ್ನಲ್ಲಿ ಬರೋಬ್ಬರಿ 120 ರೂಪಾಯಿ ಹೆಚ್ಚಳ ಆಗಿದೆ. ಈಗ ರೇಟ್ 120 ರೂಪಾಯಿ ಇದೆ. ಮೊದಲು ಕೆಜಿಗೆ 55 ರೂಪಾಯಿ ಇತ್ತು. ದಿಢೀರಂತ ಯುದ್ಧದ ಹಿನ್ನೆಲೆಯಲ್ಲಿ ಹೀಗೆ ಬದಲಾವಣೆ ಮಾಡಿಕೊಂಡಿದ್ದಾರೆ. 1 to ಡಬಲ್ ಮಾಡಿಕೊಂಡಿದ್ದಾರೆ. ಕುಟುಂಬ ನಡೆಸೋದಾದ್ರೂ ಹೇಗೆ ಅನ್ನೋದು ಚಾಲಕರ ಪ್ರಶ್ನೆ. ದರ ಹೆಚ್ಚಳದಿಂದ ಪ್ರಯಾಣಿಕರು ಆಟೋ ಹತ್ತುತ್ತಾ ಇಲ್ಲ. ಅವರು ಹೆಚ್ಚುವರಿ ದುಡ್ಡನ್ನು ಕೂಡ ಕೊಡ್ತಿಲ್ಲ. ದಿನ 100 ರೂಪಾಯಿ ಉಳಿತಾಯ ಆಗ್ತಾ ಇಲ್ಲ. ಹೀಗಿದ್ದಾಗ ನಾವು ಗ್ಯಾಸಿಗೆ ದುಡ್ಡು ಹಾಕೋದು ಎಲ್ಲಿಂದ ಬಂತು, ಮನೆ ಖರ್ಚಿಗೆ ದುಡ್ಡು ಕೊಡೋದು ಎಲ್ಲಿಂದ ಬಂತು ಅಂತ ಆಟೋ ಚಾಲಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಅಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಯನ್ನು ಅಲ್ಲಿನ ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಆಟೋ ಚಾಲಕರ ಸಂಕಷ್ಟವನ್ನು ಕೇಳೋರಿಲ್ಲದಂತಹ ಪರಿಸ್ಥಿತಿ. 121 ರೂಪಾಯಿಗೆ LPG ದರ ಏರಿಕೆ ಕಂಡದ್ದು ಸದ್ಯ ದುಬಾರಿ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಸಮಾಧಾನ. ಯುದ್ಧಕ್ಕೂ ಮುನ್ನ 56 ರೂಪಾಯಿ ಇದ್ದಂತಹ ದರ ದಿಢೀರಂತ ರೈಸ್ ಆಗಿದೆ. LPG ಗ್ಯಾಸ್ ಕೊರತೆಯಿಂದ ಈಗ ದರ ಏರಿಕೆ ಮಾಡಿದ್ದೀವಿ ಅಂತ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಹೇಳ್ತಾರೆ. ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಕೊಟ್ಟು ಹಾಕ್ಸ್ಕೊಳಕ್ಕಾಗಲ್ಲ ಅಂತ ಹಿಂದೇಟು ಹಾಕ್ತಿದ್ದಾರೆ. ಪರಿಣಾಮ ಆಟೋಗಳು ರಸ್ತೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಲ್ಲಿ ಮತ್ತು ಬಂಕ್ಗಳಲ್ಲೂ ಕೂಡ ವಿರಳ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ. 121 ರೂಪಾಯಿ ಕೊಡಬೇಕು ಅಂತಂದರೆ ನಮ್ಮ ದುಡಿಮೆ ಕೂಡ ಹಾಗೇ ಇರಬೇಕು. ಆದರೆ ರೇಟ್ ಜಾಸ್ತಿ. ನಮ್ಮ ಪ್ಯಾಸೆಂಜರ್ ಜೊತೆಗೆ ನಮ್ಮ ಮೀಟರ್ನಲ್ಲಿ ನಾವು ಕಲೆಕ್ಟ್ ಮಾಡೋಣ ಅಂತಂದರೆ ಮೀಟರ್ ಏನೇ ಬದಲಾವಣೆ ಮಾಡಿಕೊಟ್ಟಿಲ್ಲ. ತಾತ್ಕಾಲಿಕವಾಗಾದರೂ ಬದಲಾವಣೆ ಮಾಡಿಕೊಡಿ ಅಂದರೆ ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ನಮ್ಮ ಸಮಸ್ಯೆಯನ್ನು ಕೇಳೋರು ಯಾರು, ನಮಗೆ ಯಾರೂ ಇಲ್ಲವ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಯಾದಗಿರಿಯ ಆಟೋ ಚಾಲಕರು ಎತ್ತಿದ್ದಾರೆ. 56 ರೂಪಾಯಿ ಇದ್ದದ್ದು ಈಗ 121 ರೂಪಾಯಿಗೆ ಏರಿಕೆ ಕಂಡಿದೆ.